ಸಂಗೊಳ್ಳಿಯ ಗುಹೆ. ಸಂಗೊಳ್ಳಿ ರಾಯಣ್ಣ ಗುಹೆಯಲ್ಲಿ ಗುಪ್ತವಾಗಿ ಮೀಟಿಂಗ್ ನಡೆಸಿ ಬ್ರಿಟಿಷರ ಕಣ್ಣು ತಪ್ಪಿಸಿ ತನ್ನ ಆಯುಧಗಳನ್ನು ಅಂತಹ ಒಂದು ಗುಹೆ ಒಳಗೆ ಮೀಟಿಂಗ್ ಮಾಡಿ ಗುಹೆ ಒಳಗೆಲ್ಲ ತಯಾರಿಸಿದಂಥ ಒಂದು ತದ್ರೂಪಿ ಗುಹೆ ಇದೆ ಸಂಗೊಳ್ಳಿ ಒಳಗೆ ನೋಡ್ಬೋದು. ನೋಡ್ರಪ್ಪ, ಬಸವಣ್ಣನ ಗುಡಿ ಆಗಿನ ಕಾಲದ್ದು. ಇವರು ಕಾವಲು ಕಾಯೋನ ಮಕ್ಕಳು ಬ್ರಿಟಿಷರು. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಮಟ್ಟ ಆಯ್ತಿದೆ. ಸುತ್ತಾಡಿ ಬಂದ್ರೆ ಐಸ್ ಕ್ರೀಮ್ ಸಿಗ್ತಾವಿಲ್ಲ. ನೋಡಿರಲಿ, ಸಂಗೊಳ್ಳಿ ರಾಯಣ್ಣನ ಹಿಡಿದು ಜೈಲಿಗೆ ಒಯ್ಯುವಾಗ ಕರ್ಕೊಂಡು ಹೊಂಟ್ರು ಗಲ್ಗೆ ಸಾಕ ಕಳಿಸೋಳೆ ಮಕ್ಕಳು. ಯಾರಪ್ಪ ಅವರು? ಬ್ರಿಟಿಷರು. ಕೊಂಡು ಹೋದ ಜೈಲಿಗೆ ಹಾಕಿದ್ರೆ ಅವನ ಸಹಚರರು. ಇದು ಹಳೆಯ ಚಕ್ಕಡಿ, ರಾಣಿಗಳನ್ನ ಒಯ್ಯೋದು. ಚಲೋ ಮಾಡ್ಯಾರ. ಬ್ಯಾಂಕ್ ಅದ. ರಾಕ್ ಗಾರ್ಡನ್ನರು ಸೇಮ್ ನಮ್ಮ ಉತ್ಸವ ರಾಕ್ ಗಾರ್ಡನ್ ಚಿಕ್ಕವಳಿಗೆ ಹೆಂಗೈತಿ ಹಂಗೆ ಮಾಡಿದ್ದಾರೆ. ಇಟ್ಟು ಸಣ್ಣ ತಗೊಂಡ್ರಪ್ಪ ಆಯಿ. ಹಳ್ಳಿ ಜೀವನ, ಕಿಲಾರಿ ಹೋರಿ ನೋಡ್ರಿ. ಅವನ ಯಾವ ಫೇಕ್ ಅನ್ಸಂಗಿಲ್ಲ, ಎಲ್ಲ ರಿಯಲ್.
ಕಟ್ಟಿದಾಗ ಕುಂತ ಅವ್ರು ದಿವಸ ತರದ್ರು ಅವ್ರು ಹಾಡ್ಕೊಂತ ಪಂಚಾಯತಿ ಕಟ್ಟಿ ಯಾರ್ದಾರು ಇಶ್ಯೂ ಇದ್ರೆ ತೊಗೊಂಬರ್ರಿ. ಸಂಗೊಳ್ಳಿ ಒಳಗೆ ಪಂಚರ ಸಮ್ಮುಖದಲ್ಲಿ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿದ ಕಂಚಮ್ಮಳ ಮೇಲೆ ಕುಲಕರ್ಣಿ ಬಾಳಪ್ಪ ಸಿಟ್ಟುಕೊಂಡು ಸುಂಕದ ಕಟ್ಟಿಗೆ ಕ್ರಿಯಿಸಿ ಅವಳ ಬೆನ್ನ ಮೇಲೆ ಸುಂಕದ ಕಲ್ಲು ಹೇರಿಸುವ ಮೂಲಕ ಅವಮಾನಿಸಿದನು. ಇಷ್ಟೆಲ್ಲ ಆದರೂ ಕಂಚಮ್ಮ ಇನಾಮ್ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು ಹಂಗೈತೆ ನೋಡ್ರಪ್ಪ. ಎಲ್ಲ ಡೀಟೇಲಾಗಿ ಬರ್ದಾರೆ ಇಲ್ಲೇ. ಓದಿ ಏನೇನಾಗೈತೆ ಅನ್ನೋದೆಲ್ಲ ತಿಳ್ಕೊಬೋದು ನೀವು. ನೋಡಿ ಬರ್ರಿ ನಮ್ಮ ವಿಸಿಟ್ ಮಾಡಿರಿ ಸಂಗೊಳ್ಳಿ ರಾಕ್ ಗಾರ್ಡನ್ಗೆ. ನಮ್ಮ ರಾಕ್ ಗಾರ್ಡನ್ ಅವ್ರು ಮಸ್ತ್ ಮಾಡ್ಯಾರ. ಫೀಸ್ 100 ರೂಪಾಯಿ ಐತ್ರಪ್ಪ, ಫ್ರೀ ಅಂತೂ ಇಲ್ಲ. ಇಷ್ಟು ಚೆಂದ ಮಾಡ್ಯಾರಂದ್ರೆ ಇರೋದು ಜೈಲಿನಿಂದ ಪಾರಾಗಿ ಬಂದರು. ನುಗ್ಗಿ ಬಾಳಪ್ಪನ ಮೇಲೆ ಹಲ್ಲೆ ಮಾಡುತ್ತಾನೆ. ಖಡ್ಗದಿಂದ ಅವನನ್ನು ಕೊಚ್ಚಬೇಕು ಎನ್ನುವಷ್ಟರಲ್ಲಿ ಕುಲಕರ್ಣಿ ಹೆಂಡತಿ ಗಂಡನ ಪ್ರಾಣ ಉಳಿಸಲು ಬೇಡಿಕೊಳ್ಳುತ್ತಾಳೆ. ಇದು ತಿಳಿದು ಗಂಜಿ ಮಾಡುತ್ತಾಳೆ. ಬಿಸಿ ಕಲ್ಲಿನ ಇಟ್ಟಿದ್ನಲ್ರಿಪ್ಪ ಮತ್ತು ಬಾಳಪ್ಪ ಕುಲಕರ್ಣಿ, ಅದ್ರ ಸಲುವಾಗಿ ಜೈಲಿನಿಂದ ಪಾರಾಗಿ ಬಂದು ಹೊಡ್ಯಾಕೆ ಬಂದಿರ್ತಾನೆ ಅಣ್ಣ. ನೋಡ್ರಿ ದನ ಮಸಾಗತ್ತ ನಮ್ಮ ಕಾಕ ಇಲ್ಲಿ. ಹೆಜ್ಜಾ ಏನು ಹೆಜ್ಜಾ ಊಟ ಅಜ್ಜಗೆ ಏನು ಕಾಣವಲ್ದಂತ ಕಾಣತೈತಿ. ಮುಕ್ಕೊಂಡ ಇನ್ನು ಬ್ರಿಟಿಷರಿಗೆ ನಾಯಿಗೆ ಹೊಡೆದಂಗೆ ಹೊಡ್ಯಾತಾರ ನೋಡ್ರಿ. ಸೈನ್ಯ ರಾಯಣ್ಣಂದು ಭಾಳ ಕೆಟ್ಟ ಇನ್ ಡೀಟೇಲಾಗಿ ಬರ್ತಾರಪ್ಪ ಎಲ್ಲನೂ. ಯಾವ ಸೀನ್ ಏನೇನು ತಗೋರ್ಲಿ. ಹೊಲ್ದಾಗ ಹೊಡೆದಿದ್ದು ರಾಯಣ್ಣ ಬೆಂಕಿ ಹೊಲ ಮುಟ್ಟೋಗಿ ಹಾಕೊಳಕ್ಕೆ ಬಂದಾಗ ಇನ್ನು ಡೀಟೇಲಾಗಿ ಬರ್ತಾರೆ ಎಲ್ಲ. ನೋಡುವಂಥ ಜಾಗ ಐತಿ. ಬೆಂಕಿ ಅದು ಮಾತ್ರ ಗುಡ್ಡದ ಮೇಲೆ ಏನೋ ಸಭೆ ನಡ್ಸ್ಯಾರ. ಬೆಂಕಿ ಅದ ನೋಡ್ರಿ. ನೀವೆಲ್ಲ ಪಾಸ್ ಮಾಡಿ ನೋಡ್ಬೇಕಾಗೈತಿ. ಯಾಕಂದ್ರೆ ಜಾಗ ಭಾಳ ಕಡೆ ದೊಡ್ಡೈತಿ. ನಾ 1.5 ಕಿಲೋಮೀಟ್ರ್ ನಡ್ಕೊಂಬಂದ್ಬಿಟ್ಟೆ. ನೀವು ವಿಡಿಯೋ ಮಾಡೋದು ಮರ್ತುಬಿಟ್ಟೆ. ಸ್ವಲ್ಪ ಸೆಲ್ಫಿ ಸ್ಟಿಕ್ ಇದು ತರೋದು ಮರ್ತಿದ್ದೆ. 1.5 ಕಿಲೋಮೀಟ್ರ್ ಆದಮೇಲೆ ಮಾಡೋನ್ ತಡಿಪ ಬಂದಿದ್ದು ಮತ್ತು ಸಾರ್ಥಕ ಆಕೈತಿ, ಇಲ್ಲಾಂದ್ರೆ ವ್ಯರ್ಥ ಆಕೈತಿ ಅಂತ ಹೇಳಿ ಸ್ಟಾರ್ಟ್ ಮಾಡೀನಿ. ನೋಡ್ರಿ ದತ್ತಪುತ್ರನ ಕರ್ಕೊಂಡು ಹೊಡಕ್ಕೆ ಬಂದಿದ್ದು. ರಾಜ ಅಂತ ಸಣ್ಣ ಇದು ಮಾಡಿ ಏನು ಮಾಡ್ತಿ. ಎಲ್ಲ ವ್ಯವಸ್ಥೆನೂ ಐತಿ ಇಲ್ಲೇ. ಊಟದ್ದೈತಿ, ವಾಶ್ರೂಮ್, ಕ್ಲೀನ್ನೆಸ್ ಭಾಳ ಕೆಟ್ಟ ಮೇಂಟೈನ್ ಮಾಡ್ಯಾರ. ಒನ್ ಡೇ ಪಿಕ್ನಿಕ್ಕಿಗೆ ಅಂತ ಏನಾನ ಬಂದ್ರೆ ಬೆಸ್ಟ್ ಪ್ಲೇಸ್ ಐತಿ ನೋಡ್ರಿ ಇದು. ಬ್ರಿಟಿಷರು ನಾಯಿಗೆ ಹೊಡೆದಂಗೆ ಹೊಡೆಯತ್ತಿದ್ದು ಜಾಗ ಇದು. ಧಾರವಾಡ ಜಿಲ್ಲೆ ಬೀಡಿ ತಾಲೂಕು ಅಮಲ್ದಾರ್ ಕಚೇರಿ ನೋಡ್ಕಂದ
ಕಂದಾಯದ ಹಣ ಲೂಟಿ ಮಾಡಿದರು. ಶಬಾಷ್. ಗುಂಡಿನ ತಾಳಿ ಮಬ್ಬ ನನ್ನ ಮಕ್ಕಳು, ಕೆಂಪು ಮೂತಿ ಮಂಗಗಳು, ಎಲ್ಲದಕ್ಕೂ ಪ್ರತಿಯೊಂದು ಚಿತ್ರಕ್ಕೂ ಪ್ರತಿಯೊಂದಕ್ಕೂ ಒಂದು ದೃಶ್ಯ ಕಲ್ಪನೆ ಮಾಡ್ಯಾರ. ಪ್ರತಿಯೊಂದಕ್ಕೂ ಇನ್ ಡೀಟೇಲಾಗಿ ಬರ್ತಾರೆ ಇಲ್ಲಿ ಬೋರ್ಡ್ ಹಾಕಿ. ಭಾಳಗಟ್ಟು ಖುಷಿ ಅನಿಸತ್ತೆ. ಬೆಂಕಿ ಹಚ್ಚತ್ತ ನೋಡ್ರಿ ಪ್ರಯಾಣ. ಭಾಳ ಖುಷಿ ಅನ್ನಿಸ್ತದ. ನಮ್ಮ ಹಿಸ್ಟ್ರಿನ ಎಷ್ಟು ಚಂದ ಬರೆದು, ಎಷ್ಟು ಚಂದ ತದ್ರೂಪಿ ದೃಶ್ಯಗಳನ್ನು ಬರೆದು ನೀವು ರೂಪ ಏನು ಕ್ರಿಯೇಟ್ ಮಾಡಿ ಈ ರೇಂಜಿಗೆ ತಯಾರು ಮಾಡಿ ಮರೀಲಾರ್ದಂಗೆ ಇಟ್ಟಾರ. 100 ವರ್ಷಗಳಾದ್ರೂ ಇನ್ನೂ ಉಳಿತದ ಇದು. ನೋಡ್ರಲ್ಲಿ ಮ್ಯಾಲೆ ಕೋಟೆ, ಇದು ಕಣಜ ಆಗಿನ ಕಾಲದ್ದು. ಉಳುಮೆ ಮಾಡಿ ಕಣಜ ಮಾಡಿ ಊಟ, ಹೊಟ್ಟೆ ಹಸ್ದವ್ರು ಬಂದರೆ ಊಟ ಹಾಕಿ ಕಣ ಹಬ್ಬ ಮಾಡಿ ಬ್ರಿಟಿಷರನ್ನ ಗೆದ್ದು ಹುಟ್ಟೂರಿಗೆ ವಾಪಸ್ ಬಂದಾಗ ಆಚರಿಸಿದಂಥ ಸಂಭ್ರಮ. ಯಾರಿಗೆ ಬೆಂಕಿ ಹಚ್ಚಾಕತ್ತಾರೆ ಇಲ್ಲಿ. ಮಸ್ತ್ ಅದಾವ ರೀ, ಮಸ್ತ್ ಮಾಡ್ಯಾರ. ನೆನೆಸ್ಬೇಕು ಇದನ್ನು. ನೋಡಿರ್ಲಿ ವಿಶ್ರಾಂತಿ ಕೊಠಡಿ, ವಿಶ್ರಮಿಸ್ಬೇಕಾದಂಥ ಒಂದು ಸ್ಥಳ. ಭಾಳ ಕಟ್ಟು ಕ್ಲೀನ್ ಇಟ್ಟಾರ. ಬರೀ ಅದನ್ನ ಇದನ್ನು ನೋಡೋದಾತ. ಸ್ವಲ್ಪ ಮಾರ್ಕೆಟಿಗೆ ಹೋಗ್ರೆ ಏನು ದಾಳಿ ಮಾಡಿದ್ದ ರಾಯಣ್ಣ. ಬರ್ರಿ ಮಾರ್ಕೆಟ್ಗೆ ಹೋಗೋಣ. ಏನೇನು ಬೇಕು ನಿಮ್ಗೆ? ಹುಣಸೆ ಹಣ್ಣು, ಗೊಂಜಾಳ, ಕಡ್ಲಿಬೇಳೆ, ಅಲಸಂದಿ ಕಾಳು, ಬೆಳ್ಳುಳ್ಳಿ. ನೋಡಿದ್ರೆ ಕಣ್ಣನ್ನು ಏನೋ ಮೋಸ ಮಾಡ್ಬೇಕು ಆ ರೇಂಜಿಗೆ ತಯಾರು ಮಾಡಿಟ್ಟಾರಪ್ಪ. ಹೀರೆಕಾಯಿ, ಸೌಂತಿಕಾಯಿ, ಉಳ್ಳಾಗಡ್ಡಿ, ಬೆಂಡೆಕಾಯಿ, ಮುಳಗಾಯಿ, ಬೆಂಕಿಪ್ಪ, ಗಜ್ರಿ, ಮುಳ್ಸೌಂತಿ, ಕ್ಯಾಬೇಜ್, ಟೊಮ್ಯಾಟೊ, ಸೌತೆಕಾಯಿ,